ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕಪಿ ಮುಷ್ಟಿಯಲ್ಲಿದ್ದಾರೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕ ತೊಂದರೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯಪಾಲರು ಬಿಜೆಪಿ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ದೇಶದ ಒಕ್ಕೂಟ ವ್ಯವಸ್ಥೆ, ಸಂವಿಧಾನದ ಆಶಯ ಧಿಕ್ಕರಿಸುವಂತಹ ನಡೆ, ಇದು ಒಕ್ಕೂಟದ ವ್ಯವಸ್ಥೆಗೆ ಒಳ್ಳೆಯದಲ್ಲ ಅಂತ ಹೇಳಿ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಬಹಳ ಆಕ್ರೋಶಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ದೇಶದ ಒಕ್ಕೂಟ ವ್ಯವಸ್ಥೆ, ಸಂವಿಧಾನದ ಆಶಯ ಧಿಕ್ಕರಿಸುವಂತಹ ನಡೆ, ಇದು ಒಕ್ಕೂಟದ ವ್ಯವಸ್ಥೆಗೆ ಒಳ್ಳೆಯದಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಯಾವಾಗ ಅವರು ಅಧಿವೇಶನದಲ್ಲಿ ಮೊಟಕು ಭಾಷಣವನ್ನ ಮಾಡಿದ್ರು, ಕೇವಲ ಮೊದಲ ಮತ್ತೆ ಕೊನೆ ಪ್ಯಾರವನ್ನ ಓದಿದ್ರು, ಅದು ಬಹಳ ಒಂದು ಆಕ್ರೋಶಕ್ಕೆ ಕೂಡ ಕಾರಣವಾಯಿತು. ಹೀಗಾಗಿ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಉದ್ದೇಶಗಳನ್ನು ಅದರ ಬಗ್ಗೆ ಹೇಳುವಂಥದ್ದು. ರಾಜ್ಯಪಾಲರು ಅವರ ಒಂದು ಏನು ಕೆಲಸ ಕಾರ್ಯಗಳು ಮಾಡಬೇಕು ಅವ್ರು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಎಲ್ಲ ರೀತಿಯ ಹಕ್ಕುಗಳಿರ್ತದೆ. ಆದರೆ ನಮ್ಮ ಒಂದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇರ್ತಕ್ಕಂಥವ್ರು. ಮತ್ತು ರಾಜ್ಯಪಾಲರ ಭಾಷಣ ಅಂತ ಹೇಳಿದಾಗ ಅದು ಅವರ ಭಾಷಣ ಅಲ್ಲ, ಅದು ಸರ್ಕಾರದ ಭಾಷಣ ಆಗ್ತದೆ. ಸರ್ಕಾರದ ಅಭಿಪ್ರಾಯಗಳೇನು, ಈ ರಾಜ್ಯದ ಪರವಾಗಿ ಏನು ನಾವು ಮಾಡಬೇಕು ಅಂತ ಇದ್ದೇವೆ, ಮತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳಿರ್ಬೋದು ಅಥವಾ ಬೆಳವಣಿಗೆಗಳಿರ್ಬೋದು, ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಅದರಿಂದ ರಾಜ್ಯಪಾಲರ ಭಾಷಣ ಅದು ಸಂವಿಧಾನದಲ್ಲಿ ಒಂದು ಅವಕಾಶ ಕೊಟ್ಟಿರುವಂಥದ್ದು ಅಷ್ಟೇ. ಆದರೆ ಅದು ಸರ್ಕಾರದ ಒಂದು ಅಭಿಪ್ರಾಯಗಳು ಮತ್ತು ಸರ್ಕಾರದ ಉದ್ದೇಶಗಳನ್ನು ಅದ್ರ ಬಗ್ಗೆ ಹೇಳುವಂಥದ್ದು. ಅದರಿಂದ ಇದರ ಅರ್ಥ ರಾಜ್ಯಪಾಲರು ಅವ್ರು ಏನು ಬೇಕಾದರೂ ಹೇಳ್ಬೋದು ಅಂತ ಏನಲ್ಲ. ಅದರಿಂದ ಇದು ಒಂದು ರೀತಿ ಎಲ್ಲೋ ಒಂದು ಕಡೆ ಎಲ್ಲೆಲ್ಲಿ BJP ಏತರ ರಾಜ್ಯಗಳಿದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜ್ಯಪಾಲರ ಒಂದು ನಡೆ ಮತ್ತು ಯಾವ ರೀತಿಯಾಗಿ ಅಲ್ಲಿರುವಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತು ಒಂದು ರೀತಿ ಕೇಂದ್ರ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಕೇಂದ್ರ ಒಂದು BJPಯ ಒಂದು ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥದ್ದು ಕೂಡ ಆಗ್ತಾ ಇದೆ. ಅದು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ, ಇವತ್ತು ಗಣರಾಜ್ಯ ರಿಪಬ್ಲಿಕ್ ಡೇ, ಸಂವಿಧಾನ ರಚನೆಯಾದ ದಿನ. ಈ ಸಂವಿಧಾನದ ಆಶಯ ಉತ್ತರಗಳಿಗೆ ಒಂದು ರೀತಿ ಧಿಕ್ಕರಿಸುವಂಥ ನಡೆ ಇವತ್ತು ರಾಜ್ಯಪಾಲರದ್ದು ಆಗ್ತಾ ಇರುವಂಥದ್ದು. ಅದು ಒಳ್ಳೆಯದಲ್ಲ. ಒಂದು